ಬಾಂಧವರಲ್ಲಿ ಎಲ್ಲನ ಸಭಾ ಬಂಧು ಬಾಂಧವರಲ್ಲಿ 3ನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಎಲ್ಲ ನಮ್ಮ ಆತ್ಮರ ಒಂದು ಮಾತನ್ನ ಹಿಂಗ ಹೇಳ್ತಾರಲ್ಲ, ಹೆಂಗ ಹೇಳ್ತಾರಿ ಸರ ಮಾತಾ? ಮಣ್ಣ ಬಿಟ್ಟ ಮಡಿಕೆ ಇಲ್ಲ, ತನ್ನ ಬಿಟ್ಟ ದೇವರಿಲ್ಲ. ಹೌದು, ಮಣ್ಣ ಬಿಟ್ಟ ಮಡಿಕೆ ಇಲ್ಲ, ತನ್ನ ಬಿಟ್ಟ ದೇವರಿಲ್ಲ. ಹೌದಪ್ಪ ಹೌದು, ದೇವರ ನೀನು. ಹೌದು, ನೀರ ಇಲ್ಲದ ಜಳಕ ಮಾಡಿರಬೇಕು, ಅರಿವೆ ಇಲ್ಲದ ಮಡಿ ಹುಟ್ಟಿರಬೇಕು. ಎಚ್ಚರದೊಳು ನಿದ್ದೆ ಹತ್ತಿರಬೇಕು, ಹಿಂದ ಮುಂದಿನ ಸುದ್ದಿ ತಿಳಿತಿರಬೇಕು. ಹೌದಪ್ಪ ಹೌದು, ದೇವರ ನೀನು. ಹೌದು, ಬತ್ತಿ ಇಲ್ಲದೆ ಚಿಲಿಮಿ ಸೇದಿರಬೇಕು, ಸರಿಯಾಗಿ ಕುಡಿಯದೆ ನಿಶೆ ಆಗಿರಬೇಕು. ಜೋಲಿ ಹೋಗಿ ಘಟಕ ಬಿದ್ದಿರಬೇಕು. ಇದನ್ನೇ ಮಾಡುವರೇ ಹೆಂಗದು? ಇವತ್ತು ನಮ್ಮ ಜೋಲಿ ಹೋಗಿ ಎಲ್ಲಿ ಬೀಳ್ಬೇಕಾಗ್ಯದತ್ತೀರಿ ಸರ? ಅಮೋಘ ಸಿದ್ಧ, ಮಲಕಾರಿ ಸಿದ್ಧ, ಬೀರ ಸಿದ್ಧ, ಹೌದು, ಮಾಲಿಗರಾಯ ಆ ಲಗಮಾದೇವಿ ಪಾದ ಮ್ಯಾಲ ಹೋಗಿ ಬೀಳಬೇಕಾಗ್ಯದ. ಗಟ್ರಕ್ಕ ಬಿತ್ತಪ್ಪ ಅಂತಂದ್ರ ಹಂದಿ ಬರ್ತಾವ ಇಲ್ಲಿ. ಈ ಮನುಷ್ಯ ಜನ್ಮ ಸಫಲ ಮಾಡ್ಕೊಳಕ್ ಆಗಂಗಿಲ್ಲ. ಹೌದ್ರಿ ಸರ. ಅದಕ್ಕ ಇಲ್ಲಿ ಎಲ್ಲಾ ಕಮಿಟಿ ಗುರು ಹಿರಿಯರ ಒಂದು ವಿಚಾರ ಏನದಪ್ಪ ಅಂತಂದ್ರ, ಏನದರಿ ಅದು? ಈ ಸಿದ್ಧಾರ್ಥಿ ವಿಷಯ ಇದು ಮಾತಾಡೋದು ಹೇಳುದು ಬೇಡ ಅಂದರು. ಹೌದು, ನೇರವಾಗಿ ಅವ್ರಿಗೆ ಏನು ಪ್ರಶ್ನೆ ಕೇಳಿದೀವಿ, ಅವ್ರು ಏನು ಹೇಳ್ಯಾರ ಅದ್ರ ಬದಲು ಮಾತಾಡುವುದ ಅಷ್ಟೇ, ಮತ್ತ ಪ್ರಶ್ನೆ ಕೇಳುವುದ, ಹಾಡುದು ಇಟ್ಟೆ. ಕೂಡಿರ್ತಕ್ಕಂಥ ದೈವಕ್ಕೆ ಎಲ್ಲ ಕೂಣದ ನಮ್ಮ ಗುರುನಾಥ್ ಮಾಸ್ತರ್ ಅವ್ರ ಹಾಲು ಮತದೊಳಗೊಂದು ನಮಗೊಂದು ಪ್ರಶ್ನೆ ಕೇಳಿದ್ರು. ಹೌದು, ದಿನಂಪ್ರತಿ ಆಕಾಶ ಗಂಗೆಯನ್ನ ಕರೆಸಿ ಯಾರು ಜಳಕ ಮಾಡ್ತಾರ ಅಂತಕ್ಕಂಥದನ್ನ ಕೇಳಿದ್ರು. ಲೇಖಬದ್ಧವಾಗಿ ಅದಕ್ಕೆ ಉತ್ತರ ಕೊಟ್ಟಿನಿ, ಅವರು ಒಪ್ಪುಗೊಂಡಾರ. ಇದು ಪ್ರಶ್ನೆಗೆ ಉತ್ತರ ಕುಲ್ಲ ಆಗ್ಯದ. ಹೌದು. ಗುರುನಾಥ್ ಮಾಸ್ತರ್ ಅವರಿಗೆ ನಾವೊಂದು ಪ್ರಶ್ನೆ ಕೇಳಿದ್ದೆ. ಏನಂತ ಕೇಳಿದ್ರಿ ಸರ? ಹಾಲು ಮತ್ತದೊಳಗ ಒಬ್ಬ ಸಿದ್ಧ ಅಥವಾ ಒಬ್ಬ ಪವಾಡ ಪುರುಷ ಹೌದು ಎಲ್ಲಾರು ಹುಟ್ಟುವಂಗ ಗರ್ಭದಿಂದ ಹುಟ್ಟಿಲ್ಲ. ಈ ಶರೀರದೊಳಗೆ ಒಂದು ಅಂಗದಿಂದ ಬ್ಯಾರೆ ಹುಟ್ಟ್ಯಾನ. ಅವ ಯಾರ? ಈ ಗರ್ಭದಿಂದ ಹುಟ್ಟಿಲ್ಲ. ಅವನ ಹೆಸರೇನು ಮತ್ತವ ಎಲ್ಲಿಂದ ಹುಟ್ಟ್ಯಾನು ಅಂತ ಕೇಳಿದ್ನಿ. ಹೌದ್ರಿ ಸರ. ಅವ್ರು ನಮ್ ಗುರುನಾಥ್ ಮಾಸ್ತರ್ ಅವ್ರು ಭಾಳ ಶಾನೆ ಉತ್ತರ ಕೊಟ್ರ. ಅವ್ರು ಬಾಳ ಕನ್ಫ್ಯೂಸ್ ಮಾಡ್ಕೊಂಡು 4-5 ಪುಸ್ತಕಗಳನ್ನ ತಂದು 2-3 ಬುಕ್ಕ ಎಲ್ಲ ಕಿತ್ತಾಕಿ ಹೌದು ಅವ್ರು ಹೇಳಿದ್ರು ಅಮೋಘದ ಹಾಲಿನ ಗುಂಡಿಗ್ಯಾಗ ಹುಟ್ಟ್ಯಾನ. ಅಡಿಯಪ್ಪ ಕಾಕ ಬರದಾನ ಹಿಂಗ. ಗುರುನಾಥ್ ಸರ, ನಾನು ಅಮೋಘ ಸಿದ್ಧನ ಮಟ್ಟ ಮಣ್ಣಿದಿಂದ ಹಾಡಾಕ ಬಂದೀನಿ. ಮತ್ತ ಅಮೋಘ ಸಿದ್ಧನ ನಿಮಗೆ ಯಾಕೆ ಕೇಳ್ತೀವ್ರಿ ನಾವ? ಇಲ್ಲ, ಹೇಳಿರಿ ಉತ್ತರ, ನೀವು ಬುಕ್ಕಾದಾಗ ಬರ್ದಿರಿ ಅಂತ ಹೇಳಿರಿ. ಅದಕ್ಕ ಅಮೋಘ ಸಿದ್ಧಗ ಅಡಿಯಪ್ಪ ಮಾಯರಾಯ್ ಪುರಾಣ ಬರ್ದದಕ್ಕ ಯಾನೋ ಒಂದಕ್ಕೊಂದು ಸಂಬಂಧ ಇಲ್ಲ. ನೀವೇನೋ ಲೇಖದಾಗ ಬರ್ದಾರಂತ ಹೇಳಿರಿ ಕರೆ, ಅದು ಶರೀರದೊಳಗೆ ಯಾವ ಅಂಗ ಆಗ್ತೈತಿ? ಹಾಲಿನ ಗುಂಡಿಗೆ ಹೇಳ್ರಿ. ಹಾಲಿನ ಗುಂಡಿಗೆ ಶರೀರದೊಳಗೆ ಯಾವ ಅಂಗದ? ನೀವು ಹೇಳಿದ ಉತ್ತರಕ್ಕ ಅದಕ್ಕ ಅಜಾಂತರ ಎತ್ತರ ಅದ, ಪರಕದ, ಆಕಾಶಿಕ ಮತ್ತ ಮುಗುಲಕ. ಮತ್ತೆ ಇನ್ನೊಂದು ಮಾತು ಹೇಳಿರಿ, ಭೂಮಿ ಆಕಾಶ ಏನ್ರಿ? ಇವತ್ತು ಈ ಪಡಗಾನೂರು ಗುರುನಾಥಕ್ಕ, ಪಡಗಾನೂರು ಊರೊಳಗ ಗುರುನಾಥ ಮಾಸ್ತರ ಹಾಲ್ಸರು ಹನುಮಂತ ಮಾಸ್ತರ ಎರಡೂ ನಿಮ್ಮ ಮಕ್ಕಳ ಹೇಳಿ ನಾನು. ಹೌದು ನಾವು ಮಾತು ಮಾತಾಡಿದ್ರ ಮಾತು ಹೊಟ್ಟೆ ಘಾತ್ ಆಗಿರಬಾರ್ದು ಹೇಳಿ ನಾನು. ಹೌದು ನಾವು ಬಹಳ ವಿಚಾರಣೆ ಮಾತಾಡಬೇಕು. ನಾವು ಮಾತಾಡ್ತಕ್ಕಂತ ಮಾತಕ್ಕ ಧರ್ಮಕ್ಕ ಧಕ್ಕೆ ಬರಬಾರ್ದು, ಕುಲಕ್ಕ ಕುಂದ ಹತ್ತಬಾರ್ದು, ಸತ್ಯ ಸಿದ್ಧರ ಜಾಡಿಗೆ ಬಟ್ಟ ಬರಬಾರ್ದತ್ತ. ಈ ಮಾತು ಪೈಲಾ ಸಂದಿ ಹೇಳಿನೇನಿಲ್ರಿ, ನಾ ಹೇಳೇನಿಲ್ರಿ, ಹೇಳ ಚಾಲು ಮಾಡಿದ್ವಿ. ಮತ್ತ ಇವ್ರು ದೊಡ್ಡ ಕಲಾವಂತರು ತಿಳ್ಕೊಂಡವ್ರು. ಅವ ಗುಂಡಿಗ್ಯಾಗ ಹುಟ್ಟಿದ, ಇವ್ ಕಿವ್ಯಾಗ ಹುಟ್ಟಿದ, ಚರ್ಗ್ಯಾಗ ಹುಟ್ಟಿದ ಅಲ್ರಿ. ಬುಕ್ಕ ಬರ್ದಾರ ಉತ್ತರ ಹೇಳತ್ತಾರಿ. ನೀವು ಹೇಳುದ ಅವ್ರು ಬುಕ್ಕಾದಾಗ ಹಿಂಗೈತಿ ಒಪ್ಪಗಳು ಕರೆ. ಬುಕ್ಕಕ್ಕ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಕ್ಕ ನೀವು ಹೇಳೋ ಉತ್ತರಕ್ಕ ಒಂದು ಸಂಬಂಧ ಬೇಕು. ಹೌದು ಸುಳ್ಳು ಹೇಳಿದ್ರು ಕೂಡ ಜಗತ್ತಿನೊಳಗ ಸೂರಾಮದೇವಿ ಹೊಟ್ಟಿಲ ಬೀರ ದೇವ್ರ ಹುಟ್ಟ್ಯಾನ ಅಂತೇಳಿ ಸುದ್ದಿ ಸಾರ್ತದ. ಸೂರ
ಹೊಟ್ಟ್ಯಾಗಿರಾಕೈಲೆ ಪವಾಡ ಮಾಡ್ಯಾನ. ಬಟ್ಟಾಗಿರಾಕಾಗಲೇ ಪವಾಡ ಮಾಡ್ಯಾನು, ಹುಟ್ಟಿ ಬರುವಾಗ ಪವಾಡ ಮಾಡ್ಯಾನು. ಹೌದು ಹೌದು ಸೂಲಿಗಿತ್ತಿ ಸುಬ್ಬವನ ನಡ ಇಡೀ ನಾಗವನ ನಡದ ಮೇಲೆ ಒದ್ದಾನ. ತಾಯಿ ಗರ್ಭದಿಂದ ಹುಟ್ಟ್ಯಾನಿಲ್ರಿ ಬೀರಾನ ದೇವ್ರ, ಹೌದು ಹೌದು ತಾಯಿ ಗರ್ಭದಿಂದ ಹುಟ್ಟ್ಯಾನಿಲ್ರಿ ಬೀರಾನ ದೇವ್ರು. ಮತ್ ಇವ್ರ ಏನಂತ ಹೇಳ್ತಾರ್ರಿ? ಇವ್ರು ನನಗೊಂದು ಬುಕ್ಕಾದಾಗ ಬೇರೆ ಹಿಂಗದ, ಆ ಕರ್ನಲ್ಲಿ ಹುಟ್ಟಿದ. ಹೌದು ಹೌದು ಕರ್ಣ ದಯವಿಟ್ಟು ಗುರುನಾಥ್ ಸರ್ ಅವರು ನೀವು ಶ್ರೇಷ್ಠ ಕಲಾವಂತರದರಿ. ಕರ್ಣ ಕುಂಡಲದಿಂದ ಹುಟ್ಟಿದತ್ರಿಪ್ಪ ಬೀರ. ಇಲ್ಲ ತಿಳ್ಕೊಂಡವ್ರದ್ರಿ. ನಾವೇನೋ ಶಾಣ್ಯರಾಗೋ ಸಂಬಂಧ ಇವತ್ತ ಹಾಲಸರ್ಗು ಹನುಮಂತ ಮಾಸ್ತರ್ ತಪ್ಪು ಮಾಡತ್ತಿದ್ರು ಸರ್, ಇದು ನೀವು ಮಾತಾಡೋದು ತಪ್ಪಾಗ್ತದೆ ಅಂತ ಹೇಳ್ರಿ, ನಾವು ಒಪ್ಕೊಂಡು ಹೋಗ್ತೀನಿ. ಯೂಟ್ಯೂಬ್ ಅದ ನಾವು ಒಳ್ಳೆಯ ಸಂದೇಶನ ಜಗತ್ತಿನೊಳಗೆ ಅಮೋಕ್ಷತೆ ಏನು ಪವಾಡ ಮಾಡಿದ, ಮಾಲಿಗರಾಯ ಏನು ಪವಾಡ ಮಾಡಿದ, ಅಮೋಕ್ಷತೆ ಹೆಂಗ್ ಹುಟ್ಟಿ ಬಂದ, ಮಾಲಿಗರಾಯ ಹೆಂಗ್ ಹುಟ್ಟಿ ಬಂದ, ಎಲ್ಲರ ಸ್ವಲ್ಪ ತಪ್ಪಾತಿದ್ರು ಕೂಡ ಅದು ಹಿಂಗಲ್ಲಪ್ಪ ಹಿಂಗಂತೇಳಿ ಜಗತ್ತಿಗೆ ಒಳ್ಳೆ ಸಂದೇಶವನ್ನು ಕೊಡುವುದ ನಮ್ಮ ಕೆಲಸ. ಹೌದು ಹೌದು ಮತ್ತ ಮೂರನೇ ಬುಕ್ಕ ಒಂದು ತಗೊಂಡು ಬಂದ್ರು. ಹಾ ಇವು ಎರಡು ಬುಕ್ಕ, ಅದು ಹಾಲು ಮತ ಅಡಿಯಪ್ಪನ ಬುಕ್ಕ ಆಯ್ತು. ಹೌದು ಇನ್ನೊಂದು ಹಾಲು ಮತದ ವಿವಿಧ ರೂಪಧಾರಿಗಳ ಭಾಗ 2 ಆಯ್ತು. ಹೌದು ಹೌದು ಮೂರನೇ ಬುಕ್ಕ ಒಂದು ತಗೊಂಡು ಬಂದ್ರು. ಹಾ ಮೂರನೇ ಬುಕ್ಕಾದಾಗ ಇನ್ನೊಂದು ಉತ್ತರ ಅದ್ಯಾವ್ದಪ್ಪ ಅಂದ್ರೆ ಶ್ರೀ ಕರಿಯಾಲ ಲಿಂಗೇಶ್ವರ ದರ್ಶನ ಹಾಲ ಮತ ದೇವರ ಪವಾಡಗಳು. ಹಾ ಹಾ ಇದ್ರಾಗ ಹೇಳಕ್ಕ ಬಂದ್ರು, ಕರೆ ಗಡಬಡಿಸಿ ಅದನ್ನೆಲ್ಲ ಬಿಟ್ಟು ಬ್ಯಾರೇನ ಹೇಳಿದ್ರು. ಹಾ ಬೆಣ್ಣಾಗನು ಶಬ್ದಕ್ಕೆ ಬಂದಿರಿ, ಹಾ ಕರೆ ವ್ಯಕ್ತಿ ಹೆಸರು ಅದ ಅಲ್ಲ. ಹಾ ವ್ಯಕ್ತಿ ಹೆಸರು ಕರಿಯಾಲಿಂಗ ಅಂತ ಹೇಳಿರೋರು ಅಲ್ಲ. ನೀವು ಕೇಳಿ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವದಪ್ಪ ಅಂತಂದ್ರ, ಯಾವದ್ರಿ? ಹಾಲು ಮತ ಸೌರಭ ಬುಕ್ಕ ಬರೆದವರು ಕುಂಬಹಳ್ಳಿ ಮುನಿರಾಜು. ಕುಂಬಹಳ್ಳಿಯ ಮುನಿರಾಜು. ಪುಟ್ಟ ಪೇಜ್ ನೋಡ್ಕೋರಿ, 86 87. ಹೌದು ಹೌದು 87ರೊಳಗ ತಾಯಿ ಗರ್ಭದಿಂದ ಜನಿಸಿಲ್ಲ. ತಾಯಿ ಕುಸುಮವ್ ಹೇಳ್ತಾನ, ಮಗ ನಾನು ಎಲ್ಲಾರು ಜನಿಸೋಂಗ ಹೆಂಗ ಹುಟ್ಟಿ ಬರ್ಲಿವ ಆತ ತಾಯಿಗೆ ಹೊಟ್ಟ್ಯಾನ ಕೂಸು ಮಾತಾಡಿ. ಹೊಟ್ಟ್ಯಾಗಿರಾಕಾಗಲೇ ಮಾತಾಡಿ. ಅವಾಗ ತಾಯಿ ಹೇಳ್ತಾಳ ಎಲ್ಲಾರು ಹೆಂಗ್ ಹುಟ್ಟ್ಯಾರ ಹಂಗ ಹುಟ್ಟಿ ಬಾಪ ಅಂದ. ಇಲ್ಲ ಅಂತ ಹೇಳಿದವ್. ಹೌದು ನಾ ಹಂಗ ಹುಟ್ಟಂಗಿಲ್ಲ ಅಂತ ಹೇಳ ಬೆನ್ನಲ್ಲೇ ಹುಟ್ಟಿ ಬಂದಾನ. ಅವ ಯಾರಪ್ಪ ಅಂತಂದ್ರ ಕುಂಟಗಾಲ ಸಿದ್ದಪ್ಪ ಅಂತ. ಹೌದು ಹೌದು ಇದು ಬರೀ ನಂದಟ್ಟ ಅಲ್ಲ ಹೌದು ಗುರುನಾಥ್ ಸರ, ಹೌದು ಇದು ನನ್ನ ಬುಕ್ಕ ಅಲ್ಲ, ನೀವು ಹೇಳಿರ್ಲ ಆ ಬುಕ್ದಾಗ ಸಕಟ್ ತೆಗೆದು ನೋಡ್ಕೋರಿ. ಪುಟ್ಟ ಸಂಖ್ಯೆ ಎಷ್ಟಪ್ಪ ಅಂತಂದ್ರ ಎಟ್ರಿ 14ನೇ ಪೇಜದೊಳಗ ನಿಮ್ಮ ಬುಕ್ಕಾದಾಗು ಅವನ ಹೆಸರೇ ಅದ. ಹೌದು ಹೌದು ನೀವು ಏನ್ ಹೇಳಿರಿ ಆ ಬುಕ್ಕ ಬಿಟ್ಟೇಜಿಗೆ ತಂದೀನಿ. ಹೌದು ಕರಿಯಾಲ ಲಿಂಗೇಶ್ವರ ಆ ದೇವರಿಗೆ ನಡ್ಕೊಂಡು ಕುಸುಮವ್ ಅಂತಕ್ಕಂಥ ಕಿಲೆ ಕಾಲ ಇಲ್ಲದ ಕಾಲ ಕುಂಟ ಸಿದ್ದಪ್ಪ ಹುಟ್ಟಿ ಬಂದದು ನೀವು ಹೇಳಿದ ಬುಕ್ಕಾದಾಗ ಉತ್ತರ ಅದೇ ಅದ. ಅದ ಗಡಬಡಿಸ್ಯಾರ, ಅವ್ರಿಗೆ ಗಡಬಡಕ್ಕೆ ಬಿದ್ದು ಹೇಳ್ಯಾರ ಅದನ್ನು. ಯಾಕಂದ್ರ ಇಲ್ಲ ಬಾಳೆ ಮುಗಿಸ್ಲಿ ಏನಾರ ಮಾಡ್ಲಿ, ಇಲ್ಲಪ್ಪ ಸಿಕ್ಕಿಲ್ಲ ಅಂದ್ರ ಆಗುದೇನದ. ಯಾಕ್ರಿ ಎಲ್ಲ ಯಾಕಪ್ಪ ಅಂತಂದ್ರ ಶ್ರೇಷ್ಠ ಕಲಾವಂತರದ್ರಿ. ಇವತ್ತು ನೋಡ್ರಿ ಎಲ್ಲಾ ಬಲ್ಲವ್ರಿಲ್ಲತ್ತ ನೀವೇ ಹೇಳಿರಿ. ಹೌದು ಇವತ್ತು ನನಗೂ ಒಂದು ಬರಬಹುದು, ಒಂದು ಇಲ್ಲ. ಇಲ್ಲ ಕರೆ ಸಿದ್ಧಾರ್ಥ್ಗೆ ಅಲ್ಲಗಳದ ದಯವಿಟ್ಟು ಗುರುನಾಥ್ ಸರ್ ನೀವು ಮಾತಾಡ್ಬೇಡ್ರಿ, ನಿಮಗೆ ಕೈ ಮುಗಿತು ನಾವು. ಯಾಕಂದ್ರೆ ಸಿದ್ಧರ ಹಂಗ ಹಿಂಗ ಅಂತ ಬಹಳ ಬುಕ್ಕ ಬರ್ದಾರ. ಇಲ್ಲತ್ತಲ್ಲ, ಮಾಲಿಗರಾಯನ ಮಟ್ಟ ಮನ್ಯಾಗೂ ಬುಕ್ಕ ಬರ್ದಾರ, ಅಮೋಕ್ಷದನ ಮಟ್ಟ ಮನ್ಯಾಗೂ ಬುಕ್ಕ ಬರ್ದಾರ. ಕುಲಕ್ಕೆ ಕುಂದಂತು ಅಂತ, ಧರ್ಮಕ್ಕೆ ಧಕ್ಕೆತ್ತು ಅಂತ ಕೆಲವೊಂದು ಏನೋ ತಿಳಿದು ಬರ್ದಾರ, ಕೆಲವೊಬ್ರು ತಿಳಿಲಾರ್ದ ಬರ್ದಾರ. ಏನೇನೋ ಬರ್ದಾರ. ಸಂತಿಗೆ ಹೋಗುವ ಹೊತ್ನ್ಯಾಗ ಗುರುನಾಥ ಮಾಸ್ತರ್ ಅವ್ರ ಸಂತ್ಯಾಗ ಹುಳುಕಾನು ಬಂದಿರ್ತತಿ, ಚಲೋನು ಬಂದಿರ್ತತಿ. ಹುಳುಕ್ ಬದಿ ಗೊತ್ತಿ ಚಲೋ ಅಂತದ ನಾವು ನೀವು ಸಂತಿ ಮಾಡೋ ಹೇಳುತ್ತಾ. ಸಂತಿ ಎಂತಾದ್ರೆ ಮಾಡ್ಬೇಕತ್ತೀರಿ ನೀವಾಗ? ಇಲ್ಲ ಆ ಸಂತಿ ಎಲ್ಲ ಈಗ ಹೇಳುದು ಬೇಡ. ಇನ್ನ ಬಹಳ ಮಾತನಾಡ್ಲಾರ್ದೆ. ಹೌದು ಈಗ ಯಾರ ಈ ಬುಕ್ಕಾಗಳು ನೋಡ್ಕೊಳ್ಳೋರು ಇದ್ರಿ ಅಂದ್ರ ನಾ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕ ಅವ್ರು ಹೇಳಿರ್ತಕ್ಕಂಥ ಉತ್ತರಗಳೆಲ್ಲ ಅಜಗಜಾಂತರ ತಪ್ಪದವ. ನೀವು ಅವ್ರು ಹೇಳಿದ ಉತ್ತರದಾಗಿನ ಬುಕ್ಕ, ನಾ ಕೇಳಿದ ಪ್ರಶ್ನೆ ಬುಕ್ಕ, ಇವ್ ನೋಡೋರಿದ್ರೆ ಯಾರು ಬೇಕಾದವ್ರು ಬಂದು ಇಲ್ಲಿ ನೋಡ್ಕೋಬರಿ. ಹೌದು. ಮತ್ತ ಈಗೊಂದು ಮಾತು ಅವ್ರಿಗೆ ಕೇಳಿದ್ರು, ಏನ್ರಿ ಅದು? ಆಗಮ ಯಾವ ಸಿದ್ಧ ಹೆಚ್ಚಿನವ? ಆಗಮ ಯಾವ ಸಿದ್ಧ ಹೆಚ್ಚಿನವ ಅಂತಕ್ಕಂತ ಒಂದು ಪ್ರಶ್ನೆ ಕೇಳ್ಯಾರ. ಹೌದು. ಅದನ್ನ ಈಗ ನಾ ಹುಡ್ಕಾಕತ್ತೀನಿ. ಸಿಕ್ಕಿತಪ್ಪ ಅಂತಂದ್ರ ನಾನು ಸಂದ ಮುಗಿದ್ರೊಳಗಾಗಿ ಉತ್ತರ ಹೇಳ್ತೀನಿ. ಸಿಗಲಿಲ್ಲ ಅಂತಂದ್ರ ಗುರುನಾಥ್ ಸರ್ ಅವರ ಮುಂದಿನ ಪಾಳ್ಯಕ್ಕೆ ನೀವು ಅದ್ರ ಉತ್ತರ ಇಂಥದೇ ಅದ, ಇಂಥ ಬುಕ್ದಾಗದ, ಇಂಥ ಪುಟ್ಟದೊಳಗದ ಅಂತೇಳಿ ದಯವಿಟ್ಟು ಹಳೆ ಬಡಿಯುವಂಗ ಉತ್ತರ ಹೇಳ್ರಿ. ನಿಮ್ಮದ್ ನೀವ ಹೇಳಿ ಮತ್ತೊಂದು ಪ್ರಶ್ನೆ ನನಗೆ ಕೇಳಿ. ಹೌದು ಹೌದು ಯಾಕ್ರಿ ಹಿರಿಯರ್
ನೇರವಾಗಿ ನಾನು ಮಾತಾಡುವ. ಬಾಳೆ ಹುಡುಕಾಡ್ತಾನೆ ಯಾಕಪ್ಪ ಅಂತಂದ್ರ ಅಲ್ಲಿ ಹುಡುಕಾಡುದು ಇಲ್ಲಿ ಮಾತಾಡೋದು ತಮಗೂ ಗೊತ್ತದ ಒಂದ್ ಸ್ವಲ್ಪ ನಮಗೂ ಧನವಾಟ ಆಗ್ತದ. ಭಗವಂತ ಏನಾರೇ ನಾವು ಓದಿದಾಗ ದೌಡ್ ಸಿಕ್ತು ತಂದ್ ಹೇಳ್ತನು, ಸಂದ್ ಮುಗಿದ್ರೊಳಗೆ ಸಿಗ್ಲಿಲ್ಲಪ್ಪ ಅಂತಂದ್ರ ಗುರುನಾಥ್ ಸರ್ ನೀವು ಹೇಳ್ರಿ ಅಂದೇನ ಅಡ್ಡಿ ತಕರಾರಿ ಇಲ್ಲ, ಅದನ್ನ ಹೇಳಿ ಮತ್ತೆ ನೀವು ಕೇಳ್ರಿ. ಮತ್ ಪ್ರಶ್ನೆನೂ ಮಜಬೂತ್ ಐತ್ರಿ ಅದ. ಹಾ ಇನ್ನು ಅವ್ರಿಗೂ ಒಂದು ಮಜಬೂತ ಕೇಳುನು. ಹಾ ಅವ್ರು ಏನ್ ಕೇಳ್ಯಾರಲ್ಲ, ಆಗಮ ಯಾವ ಸಿದ್ಧ ಹೆಚ್ಚಿನವ ಅಂದಂಗ ನೀವು ಒಂದ್ ಹಿಂಗ ಒಂದ್ ಒಗದು. ಯಾವ ದೇವರನ್ನು ಏನಿಸಿದ, ಯಾವ ದೇವರನ್ನು ಏನಿಸಿದ, ಯಾವ ದೇವರನ್ನು ಏನಿಸಿದ ಮೇಲೆ ಏಕಾದಶಿಯ, ಏಕಾದಶಿ ಯಾವ ದೇವರನ್ನ ಎಣಿಸಿದ ಮೇಲೆ ಏಕಾದಶಿಯ ಯಾವ ದಿನ ಏನಾಯಿತು. ಹೌದು ಹೌದು. ಇಂಥ ದೇವ್ರ ಹಿಂಗ ಮಾಡಿದ್ರ ಇಂಥ ಏಕಾದಶಿ ಇಂಥ ದಿವಸ ಹಿಂಗ ಆಗತೈತೆ ಅಂತ ನೀವು ಉತ್ತರ ಜನ ತಾಳೆ ಬಡಿಯುವಂಗ ಬುಕ್ಕ ತಂದ ಹೇಳಿಪ್ಪ ಅಂತಂದ್ರ ಹಾಲು ಸರ್ ಹನುಮಂತ ಮಾಸ್ತರ್ನ ಒಂದು ಚಪ್ಪಾಳೆ ಸರ್ ಗುರುನಾಥ್ ಸರ್ ಅವ್ರಿಗೆ. ಹೌದು ಹೌದು. ಅದಕ್ಕೆ ಬಹಳ ಮಾತನಾಡ್ಲಾರ್ದೆ ಮತ್ ದವಾದಶಿದ ಹೇಳಿರಿ, ಮತ್ ಏಕಾದಶಿದ ಕೇಳಿದ್ವಿ ನಾವು. ಹೇಳ್ತಾರ ಅವ್ರು ಶಾನ್ಯಾರದಾರ ನಮ್ ಗುರುನಾಥ್ ಸರ್. ಹೌದು. ಏನು ಬಾಳೇನು ಮಾತನಾಡ್ಲಾರ್ದೆ ಮಾತನಾಡ್ಲಾರ್ದೆ 5 ನುಡಿ ಕ್ಯಾಲಿ ಹಾಡಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಓಕೆ. ಯಾಕಂತಂದ್ರೆ ಎಲ್ಲ